ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಒಳ್ಳೆ ಕರೆಕ್ಷನ್ ಕಂಡು ಬಂತು. ಅದಕ್ಕೆ ಕಾರಣಗಳೇನಿರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿ ತಿಳ್ಕೊಳ್ಬಹುದು. ಹಾಗೆ ಈಗಿನ ವಿಡಿಯೋದಲ್ಲಿ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳಿಗೆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನು ಕೂಡ ನೋಡೋಣ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಟ್ರೆಂಡ್ ಅಂತೂ ನೆಗೆಟಿವ್ ಇತ್ತು. ಹಾಗಾಗಿ ಸುಮಾರು ಸ್ಟಾಕ್ಗಳಲ್ಲಿ ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಸೊ ನೋಡೋಣ, ಎಲ್ಲನೂ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಅದು ನನ್ ಅದರ್ ದೆನ್ ಇನ್ಫೋಸಿಸ್. ಯಾಕಂದ್ರೆ ನಿನ್ನೆ ಒಳ್ಳೆ ರಿಸಲ್ಟ್ ನ ಅನೌನ್ಸ್ ಮಾಡಿತ್ತು. ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ADR ಅಲ್ಲಿ ಮೋರ್ ದೆನ್ 8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡಿತ್ತು. ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬರುತ್ತೆ ಪರ್ಫಾರ್ಮೆನ್ಸ್ ಅನ್ನೋ ಕುತೂಹಲ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು. ಬೀಳ್ತಿರುವಂತ ಮಾರ್ಕೆಟ್ ಅಲ್ಲೂ ಕೂಡ 1.78% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಇವತ್ತು ಟ್ರೆಂಡ್ ಏನಾದ್ರೂ ಪಾಸಿಟಿವ್ ಇದ್ದಿದ್ರೆ ಮೇ ಬಿ 4-5% ರ್ಯಾಲಿ ಬರ್ತಾ ಇತ್ತೇನೋ. ಬಟ್ ಇವತ್ತು ಓವರ್ ಆಲ್ ಟ್ರೆಂಡ್ ನೆಗೆಟಿವ್ ಇದ್ದಿದ್ರಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. 1.78% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ LTTS ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು. ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಇಲ್ಲ, ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ನಂತರ ಒಳ್ಳೆ ರಿಕವರಿ ಕಂಡು ಬಂತು. ಮತ್ತೆ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಸೊ ರಿಸಲ್ಟ್ ಎಸ್ಟಿಮೇಷನ್ಸ್ ಅನ್ನ ಮಿಸ್ ಮಾಡಿತ್ತು. ಅಷ್ಟೇನು ಪಾಸಿಟಿವ್ ಇರಲಿಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಡೌನ್ ಫಾಲ್ ಬಂದಿಲ್ಲ. ಅದೇ ಖುಷಿ ವಿಷಯ ಅಂತ ಹೇಳ್ಬೋದು. ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇದರ ರಿಸಲ್ಟ್ ಕೂಡ ನೆನೆ ಅನೌನ್ಸ್ ಆಗಿತ್ತು. ರಿಸಲ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು, ಅಂತ ಡೌನ್ ಫಾಲ್ ಏನಿರಲಿಲ್ಲ, ಡಿಸೆಂಟ್ ಇತ್ತು ಪರ್ಫಾರ್ಮೆನ್ಸ್. ಬಟ್ ನೋಡಬಹುದು ಮಾರ್ಕೆಟ್ ಅಲ್ಲಿ ಮೋರ್ ದೆನ್ 6% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಒಳ್ಳೆ ರಿಯಾಕ್ಷನ್ ಅಂತೂ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ನಂಬರ್ಸ್ ಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಇವತ್ತು. ನಂತರ ಟಾಟಾ ಟೆಕ್ನಾಲಜೀಸ್ ಸ್ಟಾಕ್ ಕೂಡ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು. ಮೋರ್ ದೆನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಮಾರ್ಕೆಟ್ ರಿಯಾಕ್ಷನ್ ನೆಗೆಟಿವ್ ಆಗಿ ಮಾಡಿದೆ. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ಕಂಪನಿಯ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ RVNL. ಸೊ RVNL ಅಲ್ಲಿ ನೋಡಬಹುದು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೋರ್ ದೆನ್ 4% ಅಥವಾ 4.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ RVNL ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ನ್ಯೂಸ್ ಗಳು ಅಂತಾನೆ ಹೇಳ್ಬೋದು. ನೋಡಬಹುದು RVNL ಸೈನ್ಸ್ MOU ವಿತ್ ಇಸ್ರೇಲ್ ಬೇಸ್ಡ್ ಯುನೈಟೆಡ್ ಕನ್ಸ್ಟ್ರಕ್ಷನ್. ಇಸ್ರೇಲ್ ನ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇಸ್ರೇಲ್ ಅಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಜೊತೆಯಾಗಿ ಮಾಡ್ಲಿಕ್ಕೆ. ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು, ಇಲ್ಲೇ ಕೊಟ್ಟಿದ್ದಾರೆ 12% ಅಪ್ ಆಗಿದೆ. ಸಾಲಿಡ್ ನ್ಯೂಸ್, ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಗೆಟಿವ್ ಟ್ರೆಂಡ್ ಅಲ್ಲಿರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ RVNL ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಸ್ವಲ್ಪ ಡೌನ್ ಆಗಿತ್ತು, ಇವತ್ತು ಒಳ್ಳೆ ರಿಕವರಿನೂ ಕೂಡ ಮಾಡಿದೆ. ನೋಡಬಹುದು 5 ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ 3.5% ಡೌನ್ ಇದೆ ಇವತ್ತಿನ ರಿಕವರಿ ನಂತರ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು RVNL ಅಲ್ಲಿ. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು. ನೀವು ಇಲ್ಲಿ ನೋಡಬಹುದು, ಡಿಕ್ಸಾನ್ ಟೆಕ್ನಾಲಜೀಸ್ ಸೆಕ್ಯೂರ್ CCI ನಾಡ್ ಫಾರ್ ಐಸ್ಮಾರ್ಟ್ ಟು ಇಂಡಿಯಾ ಸ್ಟೇಕ್ ಅಕ್ವಿಸಿಷನ್. ಸೊ ಐಸ್ಮಾರ್ಟ್ ಟು ಇಂಡಿಯಾ ಕಂಪನಿಯಲ್ಲಿ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ CCI ಅಪ್ರೂವಲ್ ಅನ್ನ ಕೊಟ್ಟಿದೆ. ಸೊ ಆ ನ್ಯೂಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. 5.5% ಡೌನ್ ಫಾಲ್ ಬಂದಿದೆ ಇವತ್ತು. ನಂತರ VST ಇಂಡಸ್ಟ್ರೀಸ್ ನೋಡಬಹುದು, ಇವತ್ತು ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲೂ ಕೂಡ 11% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಂತಂದ್ರೆ ಭರ್ಜರಿ ನ್ಯೂಸ್. ಕಂಪನಿ 25ನೇ ತಾರೀಕು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಹೊರಟಿದೆ. ಜೊತೆಗೆ ಬೋನಸ್ ಬಗ್ಗೆ ಕೂಡ ಕನ್ಸಿಡರ್ ಮಾಡ್ತಾ ಇದೆ 25ನೇ ತಾರೀಕು. ಸೊ ಬೋನಸ್ ಅನ್ನ ಕೊಡಬೇಕಾ ಬೇಡವಾ ಅನ್ನೋದು ಅವತ್ತಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಳ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆ ಒಂದು ಅಪ್ಡೇಟ್ ಅನ್ನ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿತ್ತು. ಸೊ ತಿಳಿಸಿದ ನಂತರ ನೋಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ. ಸೊ 11% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಸಿಗರೇಟ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 27% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಸೊ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ರಾಧಾಕಿಶನ್ ದಮಾನಿ ಅವರು ಇನ್ವೆಸ್ಟ್ ಮಾಡಿರುವಂತ ಒಂದು ಕಂಪನಿ ಇದು. ರಾಧಾಕಿಶನ್ ದಮಾನಿ ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ. ಡಿಮಾರ್ಟ್ ಓನರ್. ಅವರಿಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ತುಂಬಾ ದಿನದಿಂದ ಹೋಲ್ಡಿಂಗ್ ಇದೆ. ಇದೇನು ನೆನ್ನೆ ಮೊನ್ನೆ ಹೋಲ್ಡಿಂಗ್ ಅಲ್ಲ, ತುಂಬಾ ದಿನದಿಂದ ಇರುವಂತದ್ದು. ಜೊತೆಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅನ್ಸುತ್ತೆ ಸ್ವಲ್ಪ ಹೈಕ್ ಕೂಡ ಮಾಡಿದ್ರು. ಆ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಂತರ KPI ಗ್ರೀನ್ ಎನರ್ಜಿ ಕಂಪನಿಗೆ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂದಿತ್ತು. ನೋಡಬಹುದು 100 ಮೆಗಾವ್ಯಾಟ್ ಹೈಬ್ರಿಡ್ ಕ್ಯಾಪ್ಟಿವ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದರಲ್ಲೂ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಒಳ್ಳೆ ನ್ಯೂಸ್, ಬಟ್ ಸ್ಟಾಕ್ ಅಲ್ಲಿ ರೆಸ್ಪಾನ್ಸ್ ಬಂದಿಲ್ಲ. ಇವತ್ತೆಲ್ಲ ನಾಳೆ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ, ವೈಟ್ ಮಾಡಬೇಕಾಗುತ್ತೆ.
ನಂತರ ಈಗಾಗಲೇ ಟ್ವಿಟರ್ ಅಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ, ಕೆಲವರು ರಿಪ್ಲೈ ಕೂಡ ಮಾಡಿದ್ರಿ ಅದಕ್ಕೆ. ಒಳ್ಳೆ ನ್ಯೂಸ್, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲಲ್ಲ ಸರ್, ನೆಗೆಟಿವ್ ಅಥವಾ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಿದೆ ಅಂತ. ಕೆಲವು ಸಲ ಹಿಂಗಾಗುತ್ತೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ. ನಂತರ ಪೇಟಿಎಂ ಅಲ್ಲಿ ನೋಡಬಹುದು 2.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದರಲ್ಲೂ ಎಸ್ಪೆಷಲಿ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲಿ ಇವತ್ತು ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಬಟ್ ಅದರಲ್ಲೇ ನನಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಪಾಸಿಟಿವ್ ಮೂವ್ ಕಾಣಲಿಲ್ಲ. ಬಟ್ ಮಾರ್ಕೆಟ್ ಯಾವ ಪಾಯಿಂಟ್ ಅನ್ನ ನೋಡಿ ರ್ಯಾಲಿ ಕೊಟ್ಟಿದೆ ಗೊತ್ತಿಲ್ಲ. ಯಾಕೆಂತಂದ್ರೆ ಮೋರ್ ದೆನ್ 50% ಡೌನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಅನ್ನೋದಕ್ಕಿಂತ ನೆಟ್ ಲಾಸ್ ಜಾಸ್ತಿನೇ ಆಗಿದೆ. 357 ಕೋಟಿ ಇದ್ದಂತ ನೆಟ್ ಲಾಸ್ 840 ಕೋಟಿಗೆ ಹೋಗಿದೆ. ನಂತರ ರೆವಿನ್ಯೂನಲ್ಲಿ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆಯಾ ನೋಡಬಹುದು ನೀವು ಇಲ್ಲಿ. ರೆವಿನ್ಯೂ ಡಿಪ್ಸ್ 36%. ರೆವಿನ್ಯೂನಲ್ಲೂ ಕೂಡ 36% ಡೌನ್ ಆಗಿದೆ. ಸೊ ಇಷ್ಟೆಲ್ಲ ನೆಗೆಟಿವ್ ಇದ್ರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಯಾವ ಪಾಯಿಂಟ್ ಅನ್ನ ನೋಡಿ ಮಾರ್ಕೆಟ್ ಈ ರೀತಿ ರಿಯಾಕ್ಟ್ ಮಾಡಿದೆ ಅಥವಾ ಯಾರು ಬೈಯಿಂಗ್ ಅನ್ನ ಮಾಡಿದಾರೋ ಗೊತ್ತಿಲ್ಲ. ಸೊ ಮೇಲ್ನೋಟಕ್ಕಂತೂ ನನಗಂತೂ ಇಲ್ಲಿ ಯಾವುದೇ ಪಾಸಿಟಿವ್ ಪಾಯಿಂಟ್ ಕಾಣ್ತಾ ಇಲ್ಲ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ನಾನಂತೂ ಇಗ್ನೋರ್ ಮಾಡ್ಲಿಕ್ಕೆ ಬಯಸ್ತೀನಿ ಈ ಸ್ಟಾಕ್ ಅನ್ನ. ಕಾರಣ ಲಾಸ್ ಅಲ್ಲಿರುವಂತಹ ಕಂಪನಿ, ಜೊತೆಗೆ ಲಾಸ್ ಇನ್ನೂ ಜಾಸ್ತಿನೇ ಆಗಿದೆ. ಸೊ ಡೀಟೇಲ್ ನಂಬರ್ಸ್ ಅನ್ನ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಸೊ ಮೇ ಬಿ ಡೀಟೇಲ್ ನಂಬರ್ ಅನ್ನ ವೆರಿಫೈ ಮಾಡಿದ್ರೆ ಐಡಿಯಾ ಬರ್ಬೋದು ಯಾಕೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ನಂತರ ಅವಾಂಟೆಲ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು, ಮೋರ್ ದೆನ್ 8% ಡೌನ್ ಫಾಲ್. ಮಾಮೂಲಿ ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು. ರಿಸಲ್ಟ್ ಬಂದ ತಕ್ಷಣ ಇನ್ನೂ ಡೌನ್ ಆಯ್ತು. ಕಾರಣ ರಿಸಲ್ಟ್ ಏನು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ನೋಡಬಹುದು ಪ್ರಾಫಿಟ್ 39% ಡೌನ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಇಯರ್ ಆನ್ ಇಯರ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ. ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ. ನಂತರ ನಜಾರಾ ಟೆಕ್ನಾಲಜೀಸ್ ಬಗ್ಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ಮೋರ್ ದೆನ್ 4% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಕಂಪನಿ ಒಂದು ಅಕ್ವಿಸಿಷನ್ ಮಾಡುವಂತ ತೀರ್ಮಾನವನ್ನ ಮಾಡಿದೆ. ಒಂದು ಪೇಪರ್ ಬೋಟ್ಸ್ ಆಪ್ಸ್ ಅನ್ನುವಂತ ಕಂಪನಿ 300 ಕೋಟಿಗೆ ಅಕ್ವಿಸಿಷನ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಸೊ ಮೇ ಬಿ ವ್ಯಾಲ್ಯೂಯೇಷನ್ ಡಿಸಪಾಯಿಂಟ್ಮೆಂಟ್ ಮಾಡಿರಬಹುದು. 300 ಕೋಟಿಗೆ ತಗೊಳ್ತಾ ಇರೋದು ಕೆಲವು ಸಲ ಹೀಗಾಗುತ್ತೆ. ನಾನು ಈ ಹಿಂದೆ ಕೂಡ ಇದನ್ನ ಮೆನ್ಷನ್ ಮಾಡಿದೀನಿ, ತಿಳಿಸ್ಕೊಟ್ಟಿದ್ದೀನಿ. ಕಂಪನಿ ಅಕ್ವಿಸಿಷನ್ ಮಾಡಿದಾಗ ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಅಕ್ವೈರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಮೇ ಬಿ ಅದರ ಇಂಪ್ಯಾಕ್ಟ್ ಆಗಿರಬಹುದು. ಹಾಗಾಗಿ ಕೊನೆಯಲ್ಲಿ ಇನ್ನೂ ಡೌನ್ ಆಗಿದೆ ಪರ್ಫಾರ್ಮೆನ್ಸ್. ಅಂದ್ರೆ ಕಡಿಮೆ ದುಡ್ಡಿಗೆ ಬಾಳುವಂತ ಕಂಪನಿಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ರೆ ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ ಡಿಸಪಾಯಿಂಟ್ ಆದೇ ಆಗ್ತಾರೆ. ಕಡಿಮೆ ಸಿಗುವಂತದ್ದಕ್ಕೆ ಯಾಕೆ ಜಾಸ್ತಿ ಕೊಡಬೇಕು ಅಂತ. ಸೊ ಈ ರೀತಿ ಡಿಸಿಷನ್ಗಳು. ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದೇ ರೀಸನ್ ಅಥವಾ ಬೇರೆ ಏನಾದ್ರೂ ಇದೆಯಾ ಅಂತ. ಜೊತೆಗೆ ನಿನ್ನೆ ಕೂಡ ಡೌನ್ ಆಗಿತ್ತು. ಬಿಕಾಸ್ ಸಬ್ಸಿಡಿಯರಿಗೆ 1100 ಚಿಲ್ಲರೆ ಕೋಟಿ GST ಡಿಮಾಂಡ್ ಬಂದಿತ್ತು. ಅದು ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಇವತ್ತು ಈ ನ್ಯೂಸ್ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ನಂತರ ಏತರ್ ಇಂಡಸ್ಟ್ರೀಸ್, ಇದರ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಏನಂತ ದೊಡ್ಡ ಮಟ್ಟದಲ್ಲಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ನೀವು ಇಲ್ಲೇ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ 0.4%. ಅಂದ್ರೆ ಎಕ್ಸಾಕ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಕಂಡು ಬಂದಿದೆ. ಸ್ಟಾಕ್ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 0.61% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇಂಟ್ರೆಸ್ಟ್ ಇರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರಿಸಲ್ಟ್ ಚೆನ್ನಾಗಿದೆ. ಬಟ್ ಸ್ಟಾಕ್ ಅಲ್ಲೇನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. 2.5% ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಒಂದ್ಸಲ NPA ಕೂಡ ಚೆಕ್ ಮಾಡ್ಕೊಳ್ಬಹುದು ಇದರಲ್ಲಿ ಯಾವ ರೀತಿ ಬಂದಿದೆ ಅಂತ. ನಂತರ ಕಾಬ್ರಾ ಎಕ್ಸ್ಟ್ರೂಷನ್ ಟೆಕ್ನಿಕ್, ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ರಿಸಲ್ಟ್ ನೋಡಿದ ನಂತರ ಡೌನ್ ಫಾಲ್ ಇನ್ನೂ ಜಾಸ್ತಿ ಆಗಿದೆ. 12.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಯ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ. Q1 ಅಲ್ಲಿ ಎಸ್ಪೆಷಲಿ ಕಂಪನಿಯ ನೆಟ್ ಪ್ರಾಫಿಟ್ 5.6 ಕೋಟಿಯಿಂದ 2.6 ಕೋಟಿಗೆ ಇಳಿದಿದೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದೆನ್ 50% ಡೌನ್ ಆಗಿದೆ ಕಂಪನಿ ನೆಟ್ ಪ್ರಾಫಿಟ್. ಸೊ ಅದರ ಇಂಪ್ಯಾಕ್ಟ್ ಇವತ್ತು ಕ್ಲಿಯರ್ ಆಗಿ ಗೊತ್ತಾಗಿದೆ. ಈ ಕಂಪನಿ ಬ್ಯಾಟರಿ ಪ್ಯಾಕೇಜ್ ಅಲ್ಲಿ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್ EV ಬ್ಯಾಟರೀಸ್, ಎಸ್ಪೆಷಲಿ ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಬಳಸುವಂತ ಬ್ಯಾಟರೀಸ್ ಏನ್ ಬರುತ್ತೆ ಅದರ ಪ್ಯಾಕ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇನ್ನು ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಾನು ಈ ಹಿಂದೆ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಬಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ ಏನು ಕೊಟ್ಟಿಲ್ಲ. 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು 12% ಡೌನ್ ಇದೆ. 5 ಇಯರ್ಸ್ ಅಲ್ಲಿ 400% ಇದೆ. ಬಟ್ ಹೈ ಇಂದ ಈಗಲೂ ಕೂಡ ನೋಡಬಹುದು 37-38% ಡೌನ್ ಅಲ್ಲೇ ಇದೆ ಸ್ಟಾಕ್. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಬಟ್ ಹೋಪ್ಸ್ ಇತ್ತು. ಬಟ್ ನೋಡೋಣ ಕಮ್ ಬ್ಯಾಕ್ ಮಾಡುತ್ತಾ ಅಂತ. ಬಿಸ್ನೆಸ್ ವೈಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಇವತ್ತು. ನಂತರ ಅತುಲ್ ಲಿಮಿಟೆಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. 3.5% ಸ್ಟಾಕ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ರಿಸಲ್ಟ್ ಚೆನ್ನಾಗಿದೆ. ಇಯರ್ ಆನ್ ಇಯರ್ ನಾನು ಚೆಕ್ ಮಾಡಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ. ನೋಡೋಣ ನಾಳೆ ನಾಡಿದ್ದು ಅಂದ್ರೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಅಲ್ಟ್ರಾಟೆಕ್ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಪರ್ಫಾರ್ಮೆನ್ಸ್ ಓಕೆ, ಬಟ್ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನೋಡಬಹುದು ನೆಟ್ ಪ್ರಾಫಿಟ್ ಫ್ಲಾಟ್
ಇಯರ್ ಆನ್ ಇಯರ್ ಮಿಸಸ್ ಎಸ್ಟಿಮೇಟ್ಸ್ ಮಿಸ್ ಮಾಡಿದೆ, ಬೀಟ್ ಮಾಡಕ್ ಆಗಿಲ್ಲ. ಹಾಗಾಗಿ ಮೋರ್ ದನ್ 3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್. ಹಾಗಾಗಿ ಇವುಗಳ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ, 1-2 ಕ್ವಾರ್ಟರ್ ರಿಸಲ್ಟ್ ಡೌನ್ ಆಯ್ತು ಅಂತ ನಾವು ಎಕ್ಸಿಟ್ ಆಗಕ್ ಆಗೋದಿಲ್ಲ. ಸೊ ನಂತರ ಬಿಪಿಸಿಎಲ್ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಅದರಲ್ಲೂ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ನಿಯರ್ಲಿ 4% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಕಂಪನಿಯ ನಂಬರ್ಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನೋಡಬಹುದು ನೆಟ್ ಪ್ರಾಫಿಟ್ 71% ಡೌನ್ ಆಗಿದೆ. ಸೊ ಮಾರ್ಜಿನ್ ಕೂಡ ಡೌನ್ ಆಗಿದೆ. ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 29% ಡೌನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಹಾಗೆ ಮಾರ್ಜಿನ್ ನೋಡಬಹುದು 257 ಬೇಸಿಸ್ ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಅಬ್ವಿಯಸ್ಲಿ ರಿಯಾಕ್ಷನ್ ಇದೇ ರೀತಿ ಇರುತ್ತೆ. ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಕಂಪನಿಯ ನಂಬರ್ಸ್ ಅಂತ ಹೇಳ್ಬೋದು. ಹಾಗಾಗಿ ರಿಯಾಕ್ಷನ್ ಕೂಡ 4% ಡೌನ್ ಅಲ್ಲಿ ಕಂಡು ಬಂದಿದೆ. ನಂತರ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಡೌನ್ ಫಾಲ್ ಅಂತ ಹೇಳ್ಬೋದು. ರೈಲ್ವೆ ಸ್ಟಾಕ್ ಗಳಲ್ಲಿ ನಿನ್ನೆ ಹೋಲಿಸಿದ್ರೆ ಇವತ್ತು ಕೂಡ ಡೌನ್ ಆಗಿದಾವೆ. ಬಟ್ ನಿನ್ನೆಯ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. RVNL ಅಂತೂ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇರ್ಕಾನ್ ಅಲ್ಲೂ ಕೂಡ ಪಾಸಿಟಿವ್ ಇದೆ. ಟೆಕ್ಸ್ಮಾಕೋ ಹಾಗೂ ತೀತಾಗರ್ ರೈಲ್ ಸಿಸ್ಟಮ್ಸ್ 3-4 ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಇನ್ನು IRFC ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. IRCTC 2% ಡೌನ್ ಆಗಿದೆ. ಕಾನ್ಕಾರ್ 3% ನಿಯರ್ಲಿ. BML ಅಲ್ಲಿ ನಿಯರ್ಲಿ 4% ಡೌನ್ ಫಾಲ್ ಇದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ಬರಲಿಲ್ಲ. ನಂತರ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತು ಕಂಡು ಬಂತು ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಇವತ್ತು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ. ಸೊ ನೋಡಬಹುದು ಎಲ್ಲಾನು ಕೂಡ ಅಟ್ಲೀಸ್ಟ್ ಮಿನಿಮಮ್ 2% ಡೌನ್ ಫಾಲ್ ಕಂಡು ಬಂದಿದೆ, ಅಥವಾ ಅಬೌಟ್ 2% ಅಂತ ಹೇಳ್ಬೋದು. ಅವಾಂಟೆಲ್ ಅಲ್ಲಿ, BDL ಅಲ್ಲಿ, BEL, ಭಾರತ್ ಫೋರ್ಜ್, ಕೊಚ್ಚಿನ್ ಶಿಪ್ ಯಾರ್ಡ್, ನಂತರ DCX ಸಿಸ್ಟಮ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಂತೂ 4% ಗಿಂತ ಜಾಸ್ತಿ. ಐಡಿಯಾ ಫೋರ್ಜ್, ಕೇನ್ಸ್ ಟೆಕ್ನಾಲಜಿ, ಮಜಗಾವ್ ಡಾಕ್, ಎಂಟಾರ್ ಟೆಕ್ನಾಲಜೀಸ್, ನೈಬ್, ಪಾರಸ್ ಡಿಫೆನ್ಸ್, ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್, ಸೋಲಾರ್ ಇಂಡಸ್ಟ್ರೀಸ್ ಎಲ್ಲ ಕೂಡ ಅಬೌಟ್ 2% ಅಪ್ ಟು 6-7% ವರೆಗೂ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. ಇಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು, ಯಾಕಂದ್ರೆ ಬಜೆಟ್ ಇರೋದ್ರಿಂದ. ಎಲ್ಲ ಸ್ಟಾಕ್ ಗಳು ಖಂಡಿತ ಒಳ್ಳೆ ಸ್ಟಾಕ್ ಗಳೇ. ನಾವು ಮೇಜರ್ ಇವೆಂಟ್ ಇರೋದ್ರಿಂದ ಅದನ್ನ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ತುಂಬಾ ಜನ ರಿಸ್ಕ್ ಬೇಡ ಅನ್ನೋರು, ಎಸ್ಪೆಷಲಿ ಶಾರ್ಟ್ ಟರ್ಮರ್ಸ್. ಲಾಂಗ್ ಟರ್ಮರ್ಸ್ ಯಾರು ಎಕ್ಸಿಟ್ ಆಗೋದಿಲ್ಲ, ಶಾರ್ಟ್ ಟರ್ಮರ್ಸ್ ಎಕ್ಸಿಟ್ ಆಗೋದು. ಶಾರ್ಟ್ ಟರ್ಮರ್ಸ್ ತಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿ ಎಕ್ಸಿಟ್ ಆಗಿರ್ತಾರೆ ಅಷ್ಟೇ. ಜೊತೆಗೆ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರಿಂದ ರೀಸೆಂಟ್ ಆಗಿ ಆಬ್ವಿಯಸ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಫಾಲ್ ಬಂದೇ ಬರುತ್ತೆ. ಆ ರೀತಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದನ್ನ. ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಿಲ್ಲ ಅರ್ಥ ಮಾಡ್ಕೊಳ್ಳಕ್ಕೆ. ಯಾಕಂದ್ರೆ ಯಾವುದೋ ಒಂದು ಸ್ಟಾಕ್ ಭರ್ಜರಿಯಾಗಿ ರ್ಯಾಲಿ ಹೋಗಿದೆ ಅಂತಂದ್ರೆ ನಂತರ ಎಲ್ಲಿಂದನೋ ಒಂದ್ ಕಡೆಯಿಂದ ಡೌನ್ ಫಾಲ್ ಬರುತ್ತೆ. ಅದಕ್ಕೆ ಯಾವುದೋ ಒಂದು ಸಣ್ಣ ಕಾರಣ ಬೇಕಾಗುತ್ತೆ. ಈಗ ಮಂಗಳವಾರ ಬಜೆಟ್ ಇದೆ. ಬಜೆಟ್ ನ ಕಾರಣಕ್ಕೆ ಕಾಶಿಯಸ್ ಆಗಿದ್ದಾರೆ ಶಾರ್ಟ್ ಟರ್ಮರ್ಸ್ ಅಷ್ಟೇ. ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ. ಭಯಪಟ್ಟು ಪಾನಿಕ್ ಆಗಿ ಸೆಲ್ ಮಾಡೋ ಅಂತ ನಿರ್ಧಾರವನ್ನ ಮಾಡಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ ಒಳ್ಳೆ ಕಂಪನಿಗಳನ್ನ ಹೋಲ್ಡ್ ಮಾಡಿ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.